ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವೆ ನಡೀತಾ ಇರೋ ಯುದ್ಧ ನಮ್ಮೆಲ್ಲರನ್ನ ವಿನಾಶದೆಡೆಗೆ ಕರ್ಕೊಂಡು ಹೋಗ್ತಾ ಇದೆಯಾ? ಭಾರತದ ಹೊಸ ಸಂವತ್ಸರದ ಯುಗಾದಿಯ ದಿನದಂದು ಇಂಥದ್ದೊಂದು ಸುದ್ದಿ ಹೇಳೋದಕ್ಕೆ ನನಗಂತೂ ತುಂಬಾ ಬೇಜಾರಿದೆ. ಆದರೆ ಏನ್ ನಡೀತಾ ಇದೆ ನಮ್ಮ ಪ್ರಪಂಚದಲ್ಲಿ ಮತ್ತು ಅದ್ರ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳ್ದೆ ಇದ್ರೆ ಸುದ್ದಿ ಅಪೂರ್ಣ. ಎಲ್ಲ ಒಂದ್ ಕಡೆ ಸಂಧಾನದ ಮಾತುಕತೆ ಆಗೋಗುತ್ತೆ, ನಮ್ಮ ತೈಲ ಕೊರತೆ ನೀಗುತ್ತೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಆದ್ರೆ ನಿನ್ನೆ ರಾತ್ರಿಯಿಂದ ಈ ಕ್ಷಣದವರೆಗೂ ನಡೀತಾ ಇರೋ ದಾಳಿಗಳನ್ನ ನೋಡ್ತಾ ಇದ್ರೆ ಪರಿಸ್ಥಿತಿ ತುಂಬಾ ಬಿಗಡಾಯಿಸ್ತಾ ಇದೆ. ಭೂಮಿಯ ಮೇಲೆ ನೈಸರ್ಗಿಕ ಅನಿಲದ ಭಂಡಾರವೇ ಹೊತ್ತಿ ಉರಿತಾ ಇದೆ. ಇನ್ನು 13 ವರ್ಷಗಳಿಗಾಗುವಷ್ಟು ನೈಸರ್ಗಿಕ ಅನಿಲವನ್ನ ಇರಾನ್ ಮತ್ತು ಇಸ್ರೇಲ್ ಬೆಂಕಿಗೆ ಆಹುತಿ ಮಾಡ್ತಾ ಇದೆ. ಒಂದೇ ಒಂದು ಕ್ಷಣಕ್ಕೆ ಪ್ರಪಂಚದ 20% ನೈಸರ್ಗಿಕ ಅನಿಲ ಕಡಿಮೆ ಆಗಿದೆ. ಪ್ರಪಂಚ ಯಾವ ಎನರ್ಜಿ ಮೇಲೆ ನಿಂತಿದ್ಯೋ ಅದೇ ನಾಶ ಆಗ್ಬಿಟ್ರೆ ಪ್ರಪಂಚ ಎಲ್ಲೋಗಿ ನಿಲ್ಲುತ್ತೆ? ಯಾವ ಎಕಾನಮಿ, ಯಾವ ಬೆಲೆ ಏರಿಕೆ, ಯಾವ ಷೇರು ಮಾರುಕಟ್ಟೆಗೆ ಯಾವ ಬೆಲೆ ಇರುತ್ತೆ, ಯಾವ ಮಾನ್ಯತೆ ಇರುತ್ತೆ ಗೊತ್ತಾಗ್ತಾ ಇಲ್ಲ. ಹೀಗೆ ಪ್ರಪಂಚದ ಅಷ್ಟೂ ತೈಲ ಬಾವಿಗಳು, ರಿಫೈನರಿಗಳು, ನ್ಯಾಚುರಲ್ ಗ್ಯಾಸ್, ಮಿಸೈಲ್ಗಳ ದಾಳಿಗೆ ತುತ್ತಾದ್ರೆ ಮುಂದಿನ ಗತಿ ಏನು? ಈ ಮನುಕುಲಕ್ಕೆ ಉಳಿಗಾಲ ಇದೆಯಾ? ಭಾರತ ಕೂಡ ಇದಕ್ಕೆ ಹೊರತಾಗಿಲ್ಲ ವೀಕ್ಷಕರೇ. ಮತ್ತೆ ಸುಧಾರಿಸ್ಕೊಳ್ಳೋದಕ್ಕೆ ಇನ್ನು ದಶಕಗಳೇ ಬೇಕಾಗಬಹುದು. ಹಾಗಾದ್ರೆ ಅಂತದ್ದೇನಾಗಿದೆ? ಹಾಗಾದ್ರೆ ಭಾರತದ ಗ್ಯಾಸ್ ಕೊರತೆ ಇನ್ನು ನೀಗೋದಕ್ಕೆ ಎಷ್ಟು ದಿನ ಬೇಕು?